ಕೆಲವೊಮ್ಮೆ ಒಂದು ಪಾತ್ರ ಯಾರು ತನ್ನನ್ನು ದುಡಿಸಿಕೊಳ್ಳಬೇಕು, ಆ ಪಾತ್ರಕ್ಕೆ ಯಾರು ಒಗ್ಗಿಕೊಳ್ಳಬೇಕು ಅನ್ನೋದನ್ನು ಬಹುಶಃ ಆ ಪಾತ್ರವೇ ಅಥವಾ ಸಿನಿಮಾವೇ ನಿರ್ಧರಿಸಿಬಿಡುತ್ತೇನೋ. ಮುಂದೆ ಆ ಪಾತ್ರವನ್ನು ಮಾಡಿದವರು, ಆ ಒಂದು ಸಿನಿಮಾವನ್ನು ಮಾಡಿದವರು ಜನರ ಮನಸ್ಸಿನಲ್ಲಿ ಅಜರಾಮರರಾಗಿ ಉಳಿದು ಬಿಡ್ತಾರೆ. ಈ ಒಂದು ಮಾತನ್ನು ಹೇಳೋದಕ್ಕೆ ಕಾರಣವಾದಂತಹ ಸಿನಿಮಾವೇ ವಂಶವೃಕ್ಷ. ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ಜಂಟಿಯಾಗಿ ನಿರ್ದೇಶಿಸಿದಂತಹ ಈ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ವಿಶಿಷ್ಟವಾದ ಪ್ರಯೋಗದ ಸಿನಿಮಾ. ಎಡಕಲಗುಡ್ಡದ ಚಂದ್ರಶೇಖರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಟ್ಟಾಗಿ ಪ್ರಥಮ ಬಾರಿಗೆ ನಟಿಸಿದ ಸಿನಿಮಾವೂ ಹೌದು. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ವಂಶವೃಕ್ಷ ಸಿನಿಮಾ ಬರುವುದಕ್ಕೂ ಮುನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿನಿಮಾ ರಂಗದ ಸೆಳೆತ ಅಷ್ಟೇನೂ ಇರಲಿಲ್ಲ. ಆದರೆ ಅವರಿಗೆ ಸಿನಿಮಾ ರಂಗದ ನಂಟಿತ್ತು, ಅದು ಸತ್ಯ. ನ್ಯಾಷನಲ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದರು. ಎಚ್ ನರಸಿಂಹಯ್ಯನವರ ಶಿಸ್ತುಬದ್ಧವಾದ ಜೀವನದಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಒಳಗೊಂಡಿದ್ದರು. ಒಮ್ಮೆ ವಂಶವೃಕ್ಷ ಸಿನಿಮಾಗೆ ಹೀಗೆ ಆಡಿಷನ್ ನಡೀತಾ ಇದೆ ಅಂತ ಗೊತ್ತಾದಾಗ ವಿಷ್ಣುವರ್ಧನ್ ಅವರು ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಪ್ರಯತ್ನಿಸಿದ್ರು. ಆದರೆ ಅದಕ್ಕೂ ಮೊದಲು ವಂಶವೃಕ್ಷಗೆ ಆಯ್ಕೆಯಾಗಿದ್ದು ಯಾರು ಗೊತ್ತಾ? ಸುಂದರ್ ರಾಜ್ ಅವರು. ಸುಂದರ್ ರಾಜ್ ಅವರ ಬಗ್ಗೆ ನಾವು ಹೆಚ್ಚೇನು ಹೇಳಬೇಕಿಲ್ಲ, ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಕನ್ನಡ ಸಿನಿಮಾ ರಂಗದ ದಿಗ್ಗಜ ನಟರಲ್ಲಿ ಅವರು ಕೂಡ ಒಬ್ಬರು. ಪೋಷಕ ನಟರಾಗಿ, ದ್ವಿತೀಯ ನಾಯಕರಾಗಿ ಮತ್ತು ಕನ್ನಡ ಸಿನಿಮಾ ರಂಗದ ಹಲವು ಆಯಾಮಗಳಲ್ಲಿ ತಮ್ಮನ್ನು ತಾವು ತೆರೆದುಕೊಳ್ಳುತ್ತಾ ಇಂದಿಗೂ ಕಲಾ ಸೇವೆಯನ್ನು ಮಾಡ್ತಾ ಇರುವವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸುಂದರ್ ರಾಜ್ ಅವರು ಆಪ್ತ ಮಿತ್ರರು. ಆಗಿನ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಸಂಪತ್ ಕುಮಾರ್ ಅಂತ ಇತ್ತು. ಅಂದಿನಿಂದಲೂ ಅದಕ್ಕೂ ಹಿಂದಿನಿಂದಲೂ ಇವರಿಬ್ಬರ ನಡುವಿನ ಬಾಂಧವ್ಯ, ಸ್ನೇಹ ಮುಂದುವರೆದುಕೊಂಡು ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ವಂಶವೃಕ್ಷ ಸಿನಿಮಾವನ್ನು ಯಾಕೆ ಸುಂದರರಾಜ್ ಅವರು ಮಾಡೋದಕ್ಕಾಗಲಿಲ್ಲ ಅಂದರೆ, ಅವರು ಅಲ್ಲಿಗಾಗಲೇ ಸಿನಿಮಾ ರಂಗದ ನಂಟನ್ನು ಪಡೆದುಕೊಂಡಿದ್ದರು. ಆ ಸಂಪರ್ಕದಲ್ಲಿ ಉಪಕಾರ ಅನ್ನೋ ಮತ್ತೊಂದು ಸಿನಿಮಾದಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಸಮಯದಲ್ಲಿ ಉಂಟಾದಂತಹ ಅಲಭ್ಯತೆಯಿಂದಲೋ ಅಥವಾ ಪರಿಸ್ಥಿತಿಯ ಒತ್ತಡದಿಂದಲೋ ಸುಂದರ್ ರಾಜ್ ಅವರು ವಂಶವೃಕ್ಷದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅನಿವಾರ್ಯ ಕಾರಣವಾಗಿ ಆ ಸಿನಿಮಾವನ್ನು ಬೇರೆಯವರಿಗೆ ನೀಡಬೇಕು ಅಂತ ಗೊತ್ತಾದಾಗ ಆ ಪಾತ್ರವನ್ನು ಮಾಡುವವರು ಅತ್ಯಂತ ಸ್ಫುರದ್ರೂಪಿಯಾಗಿರಬೇಕು. ಜೊತೆಗೆ ಪಾತ್ರಕ್ಕೆ ತಕ್ಕದಾದಂತಹ ನಟನೆ, ಜೀವಂತಿಕೆಯಿಂದ ಕೂಡಿರಬೇಕು. ಯಾರು ಮಾಡ್ತಾರೆ ಅಂದಾಗ ಸಂಪತ್ ಕುಮಾರ್ ಅವರ ಹೆಸರು ಮೊದಲಿಗೆ ಬರುತ್ತೆ. ಸಂಪತ್ ಕುಮಾರ್ ಅವರನ್ನು ನೋಡಿದಂತಹ ಗಿರೀಶ್ ಕಾರ್ನಾಡ್ ಅವರು ತಾವು ಯಾರನ್ನು ಹುಡುಕ್ತಾ ಇದ್ರೋ, ಎಂತಹ ನಟನನ್ನು ಹುಡುಕ್ತಾ ಇದ್ರೋ, ಎಂತಹ ಪ್ರತಿಭೆಯನ್ನು ಕೆದಕ್ತಾ ಇದ್ರೋ ಅಂತಹ ಪ್ರತಿಭೆ ಎದುರಿಗೆ ಬಂದು ನಿಂತಾಗ ಅವರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ, ಸೋಜಿಗವಾಗುತ್ತೆ. ಇವರೇ ನನ್ನ ಸಿನಿಮಾದ ನಾಯಕರಾಗಬೇಕು ಅಂತ ಬಿ ವಿ ಕಾರಂತ್ ಅವರು ಮತ್ತು ಗಿರೀಶ್ ಕಾರ್ನಾಡ್ ಅವರು ನಿರ್ಧರಿಸ್ತಾರೆ. ಸಿನಿಮಾವನ್ನು ಮಾಡ್ತಾರೆ. ತಕ್ಕ ಮಟ್ಟಿನ ಯಶಸ್ಸನ್ನು ಪಡೆದಂತಹ ಸಿನಿಮಾ ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗೋದಕ್ಕೆ ಕಾರಣವೂ ಆಗುತ್ತೆ. ಸಂಪತ್ ಕುಮಾರ್ ಅವರು ನಾಗರಹಾವು ಸಿನಿಮಾದ ಆಡಿಷನ್ಗೆ ಹೋದಾಗ ನೀವು ನಂಬ್ತಿರೋ ಇಲ್ವೋ, ಸುಂದರ್ ರಾಜ್ ಅವರೇ ಹೇಳೋ ಹಾಗೆ ಸುಮಾರು 3,000-4,000 ಜನ ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಉತ್ಸಾಹದಿಂದ, ಆಸೆಯಿಂದ, ಕನಸಿನಿಂದ ಬಂದಿರ್ತಾರೆ. ಆದರೆ ಪುಟ್ಟಣ ಕಣಗಾಲ್ ಅವರು ಎಲ್ಲರಂತಲ್ಲ. ಆ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಬೇಕು ಅಂದರೆ ಬಹಳಷ್ಟು ಪರಿಣಿತಿ ಹೊಂದಿರಬೇಕು ಮತ್ತು ಅವರ ಮನಸ್ಸಿಗೆ ಮೊದಲು ಇಷ್ಟವಾಗಬೇಕು. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಒಂದು ಸನ್ನಿವೇಶವನ್ನು ಕೊಟ್ಟು ಇದನ್ನು ಮಾಡಿ ಅಂತ ಹೇಳ್ತಾರೆ. ಇವರು ಮಾಡಿದಂತಹ ನಟನೆಗೆ, ಇವರ ಮುಖದಲ್ಲಿದ್ದಂತಹ ಆ ಒಂದು ವ್ಯಗ್ರತ್ವದ ರೀತಿಗೆ ಮತ್ತು ಮುಖಭಾವದಲ್ಲಿ ತೋರಿಸಿದಂತಹ ಹಲವಾರು ರೀತಿಯ ಭಾವಗಳಿಗೆ ಸ್ವತಃ ಪುಟ್ಟಣ್ಣನವರೇ ಆಶ್ಚರ್ಯಚಕಿತರಾಗಿ ಬಿಟ್ಟಿದ್ದರು. ವಿಷ್ಣುವರ್ಧನ್ ಅವರನ್ನು ನಾನು ಇಂತಹ ನಟನನ್ನೇ ಹುಡುಕ್ತಾ ಇದ್ದಿದ್ದು ಅಂತ ಹೇಳಿ ಕೊಂಡಾಡಿದ್ರು. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಸಂಪತ್ ಕುಮಾರ್ ಅಂತ ಹೇಳಿದ್ರು. ವಂಶವೃಕ್ಷದ ಹಿನ್ನೆಲೆಯನ್ನು ನೋಡಿದಾಗ ಸಂಪತ್ ಕುಮಾರ್ ಹೆಸರು ಈ ಸಿನಿಮಾಗೆ ನಿಮಗೆ ಬೇಡ, ನಾನು ವಿಷ್ಣುವರ್ಧನ ಅಂತ ಹೆಸರಿಡ್ತೀನಿ, ಹೊಯ್ಸಳ ವಿಷ್ಣುವರ್ಧನನ ಚರಿತ್ರೆ ನಿಮ್ಮದಾಗಲಿ ಅನ್ನೋ ಆಶಯದೊಂದಿಗೆ ಈ ಹೆಸರನ್ನು ಇಡ್ತೀನಿ ಅಂತ ವಿಷ್ಣುವರ್ಧನ ಅಂತ ಅವರಿಗೆ ಹೆಸರನ್ನು ಇಟ್ಟರು. ಅವರು ಯಾವ ಸಮಯದಲ್ಲಿ ಆ ಹೆಸರನ್ನು ಇಟ್ಟರೋ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮರವಾಯಿತು. ಸಂಪತ್ ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರಾದರೂ, ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಆದರೂ, ಆ ನಂತರದಲ್ಲಿ ಬಂಧನದ ಡಾಕ್ಟರ್ ಕೂಡ ಆದರೂ, ಮುಂದೆ
ಜಮೀನ್ದಾರು ಆಗಿ ಯಜಮಾನನೇ ಆಗಿ ಪ್ರತಿಯೊಬ್ಬರ ಮನಸ್ಸನ್ನು ಆಳುವಂತಹ ಮಟ್ಟಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಛಾಪನ್ನು ಮೂಡಿಸಿದ್ರು, ಅಚ್ಚಳಿಯದ ಅದ್ವಿತೀಯ ಸ್ಥಾನವನ್ನು ಪಡೆದರು. ಸ್ನೇಹಿತರೆ, ಈ ವಿಚಾರದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರಜೀವನ ಮತ್ತು ಅವರು ನಡೆದು ಬಂದ ಜೀವನ ಮತ್ತು ಅವರು ಪ್ರತಿಯೊಬ್ಬರೊಂದಿಗೂ ಬೆಳೀತಾ ಇದ್ದಂತಹ ರೀತಿ, ಸುಂದರ್ರಾಜ್ ಅವರು ಹೇಳಿದಂತಹ ಈ ಒಂದು ಘಟನೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.